ನಮಸ್ಕಾರ ಸ್ನೇಹಿತರೆ, ಯಜು ಮಂಜರಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 18ನೇ ಕಂತಿನ ಹಣ ಎಲ್ಲ ರೈತರ ಒಂದು ಖಾತೆಗೆ ಬಿಡುಗಡೆ ಮಾಡಲಾಗಿದೆ. ಆವಾಗಲೇ ಈ ಒಂದು ಶನಿವಾರ ನಿನ್ನೆಯ ದಿನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ, PM ಕಿಸಾನ್ ಯೋಜನೆ ಏನಿದೆ, ಆ ಒಂದು ಯೋಜನೆಯ ಸಂಬಂಧಿಸಿದಂತೆ 18ನೇ ಕಂತಿನ ಒಂದು ಹಣ ಬಿಡುಗಡೆ ನಿನ್ನೆ ಒಂದು ಶನಿವಾರ ದಿವಸದಂದು ಮಾಡಿದ್ದಾರೆ. ಈ ಒಂದು 18ನೇ ಕಂತಿನ ಹಣ ಇದೆ 20,000 ಕೋಟಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶನಿವಾರ ದಿನದಂದು ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು 18ನೇ ಕಂತಿನ ಹಣ ಏನಿದೆ, ಈ ಹಣ ಯಾವ ರೈತರಿಗೆ ಈ ಹಣ ಜಮಾ ಆಗ್ತದೆ ಮತ್ತು ಎಷ್ಟು ಹಣ ಒಬ್ಬ ರೈತರ ಒಂದು ಖಾತೆಗೆ ಜಮಾ ಆಗ್ತದೆ, ಇನ್ನಿತರ ಎಲ್ಲ ಮಾಹಿತಿಯನ್ನು ಈ ಒಂದು ಯಜು ಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ. ನೋಡಿ, ಈ ಒಂದು ಎಲ್ಲ ಮಾಹಿತಿಯನ್ನು ನಾವು ಸರ್ಕಾರದ ಕಚೇರಿಗಳ ಮೂಲಕವೇ ಸ್ಪಷ್ಟ ನಿಖರವಾದ ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ತಿಳಿಸುತ್ತಿದ್ದೇವೆ. ಆದ್ದರಿಂದ ಇದೇ ರೀತಿ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ಏನಾದರೂ ಮಾಹಿತಿ ಆಗಿರ್ಬೋದು ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ನೀಡುತ್ತಿದ್ದೇವೆ. ಆದ್ದರಿಂದ ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಈ ಒಂದು 18ನೇ ಕಂತಿನ ಯೋಜನೆ ಏನಿದೆ, ಈ ಒಂದು 18ನೇ ಕಂತಿನ ಯೋಜನೆಗೆ ಸಂಬಂಧಿಸಿದಂತೆ ರೈತರ ಒಂದು ಖಾತೆಗೆ ಹಣವನ್ನು ಹಾಕಲಾಗಿದೆ. ಆವಾಗಲೇ ನಿನ್ನೆ ದಿವಸ ದೇಶದಲ್ಲಿ ಒಟ್ಟು 9.4 ಕೋಟಿಗೂ ಹೆಚ್ಚು ರೈತರು ಈ ಒಂದು PM ಕಿಸಾನ್ ಯೋಜನೆ ಇದೆ, ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ವಾಸಿಂನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿ ಬ್ಯಾಂಕ್ ಖಾತೆಗೆ ನೇರವಾಗಿ ಈ ಒಂದು ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಆವಾಗಲೇ ಈ ಒಂದು ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಬೇರೆ ಎಲ್ಲ ರಾಜ್ಯಗಳಲ್ಲಿ ಈ 2,000 ಕೋಟಿ ಹೆಚ್ಚಿಗೂ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು 17ನೇ ಕಂತಿನ ಹಣವನ್ನು ಸಹ ಈ ಒಂದು ಮಹಾರಾಷ್ಟ್ರಕ್ಕೆ ಅಂದಾಜು 32,000 ಕೋಟಿಯನ್ನು ಕೊಟ್ಟಿತ್ತು. ನಮ್ಮ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿತ್ತು ಮತ್ತು ನಮ್ಮ ಕರ್ನಾಟಕದ ರೈತರು ಎಷ್ಟು ಇದರ ಒಂದು ಹಣವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಎಲ್ಲ ಮಾಹಿತಿಯನ್ನು ನೋಡೋಣ. ಈ ಒಂದು ಯೋಜನೆ ಇದೆ 2019ರಲ್ಲಿ ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರವು PM ಕಿಸಾನ್ ಯೋಜನೆ ಅಂತೇಳಿ ರೈತರ ಸಲುವಾಗಿಯೇ ಈ ಒಂದು ಯೋಜನೆಯನ್ನು ಮಾಡಿದೆ. ರೈತರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ರೈತರ ಒಂದು ಮುಂದುವರಿಕೆಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆದ್ದರಿಂದ ನಿನ್ನೆ ದಿವಸ ಶನಿವಾರದಂದು ಈ ಒಂದು ರೈತರ ಖಾತೆಗೆ ಒಟ್ಟು 9.4 ಕೋಟಿ ರೂಗಳನ್ನು ರೈತರ ಒಂದು ಖಾತೆಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಅಕ್ಟೋಬರ್ 5 ನಿನ್ನೆಯ ದಿವಸ ಕೇಂದ್ರ ಸರ್ಕಾರದ ಯೋಜನೆ ಇದೆಯೋ ಈ ಒಂದು ರೈತರ ಖಾತೆಗೆ ಸಹಾಯಧನ ಒದಗಿಸುವ ಸಲುವಾಗಿ PM ಕಿಸಾನ್ ಯೋಜನೆಯನ್ನು 18ನೇ ಕಂತಿನ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಆಗಿದೆ ಅಂತೇಳಿ ವರ್ಗಾಯಿಸಲಾಗಿದೆ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಈ ಒಂದು ಹಣ ಏನಿದೆ, ಪ್ರಧಾನಮಂತ್ರಿ PM ಕಿಸಾನ್ ಯೋಜನೆ ಹಣ ಇದೆ, ಈ ಒಂದು ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ರೈತರು ಪಡೆದುಕೊಳ್ಬೇಕಂತೇಳಿ ಪ್ರಹ್ಲಾದ್ ಜೋಶಿಯವರು ಸಹ ಈ ಒಂದು ರೈತರಿಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಯೋಜನೆ ಏನಿದೆ, ಈ 4 ತಿಂಗಳಿಗೆ ತಲಾ 2,000 ರೂಪಾಯಿ ನೋಡ್ಬೋದು ನೀವು. 4 ತಿಂಗಳಿಗೆ ತಲಾ 4 ತಿಂಗಳಿಗೆ 2,000 ರೂಗಳಂತೆ ಪ್ರತಿ ರೈತರಿಗೆ ಈ ಒಂದು ಹಣ ವರ್ಗಾಯಿಸಬೇಕಂತೇಳಿ, ಅಂದರೆ ಒಟ್ಟು 6,000 ರೂಪಾಯಿಗಳು ಪ್ರತಿ 4 ತಿಂಗಳಿಗೆ 2,000 ರೂಪಾಯಿ ಅಂತೆ ವಾರ್ಷಿಕವಾಗಿ ಒಂದು ವರ್ಷಕ್ಕೆ 6,000 ರೂಪಾಯಿಗಳ ಒಂದು ಹಣವನ್ನು ರೈತರ ಖಾತೆಗೆ ಧನ ಸಹಾಯ ಅಂತೇಳಿ ರೈತರ ಖಾತೆಗೆ ನೀಡ್ತಾ ಇದ್ದೆ. ಈ ಒಂದು ಹಣವನ್ನು ದೇಶದಲ್ಲಿ ಕೃಷಿಗೆ ಒಂದು ಉತ್ತೇಜನ ನೀಡುವ ಸಲುವಾಗಿ ಅಥವಾ ರೈತರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಈ ಒಂದು ಹಣವನ್ನು ನೀಡ್ತಾ ಇದ್ದಾರೆ. ಈ ಯೋಜನೆ ಏನಿದೆ, ರೈತರು ಒಂದು ಸಾಲ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ವಿವಿಧ ಒಂದು ಬಿಸ್ನೆಸ್ ಅಥವಾ ರೈತರಲ್ಲಿಯೇ ಏಳಿಗೆಯನ್ನು ಕಾಣುವ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನೋಡಿ, ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು ಪಡೆದುಕೊಳ್ಬೋದು ಒಂದು ಯೋಜನೆಯಿಂದ. ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆ ಇದೆ, PM ಕಿಸಾನ್ ಯೋಜನೆ ಇದೆ, ಇದು ನಿನ್ನೆ ತಾನೇ ಬಿಡುಗಡೆಗೊಂಡಿದೆ. ನಿಮ್ಮ ಎಲ್ಲರ ಒಂದು ಖಾತೆಯನ್ನು ಸಹ ಒಂದು ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಅಥವಾ ನಿಮ್ಮ ಒಂದು ಹತ್ತಿರದ ಬ್ಯಾಂಕ್ಗಳಲ್ಲಿ ನೀವು ಈ ಒಂದು ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಸ್ಕೊಳ್ಬೋದು. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ನಿನ್ನೆನೇ ಒಂದು ವಿಷಯ ಬಂದಿದೆ.
ಆದ್ದರಿಂದ ನಿಮ್ಮ ಒಂದು ಖಾತೆಗೆ ಹಣ ವರ್ಗಾವಣೆ ಆವಾಗಲೇ ಆಗಿದೆ. ಈ ಒಂದು 18ನೇ ಕಂತಿನ ಏನಿದೆ 18ನೇ ಕಂತು ಏನಿದೆ 20,000 ಕೋಟಿ ಹಣವನ್ನು ರೈತರ ಖಾತೆಗೆ ಏನು ವರ್ಗಾವಣೆ ಮಾಡಲಾಗಿದೆ. ಈ ಒಂದು ಕಂತಿನ ಅರ್ಹ ರೈತರು ಎಷ್ಟಪ್ಪ ಅಂದರೆ 9.4 ಕೋಟಿ ರೈತರು ಈ ಒಂದು ಹಣವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನೀವು ನೋಡ್ಬೋದು, ಕರ್ನಾಟಕದಲ್ಲಿ 47.12 ಲಕ್ಷ ರೈತರು, 47.12 ಲಕ್ಷ ರೈತರು ನೀವು ನೋಡ್ಬೋದು. ಇದು ಒಟ್ಟು ಕರ್ನಾಟಕದಲ್ಲಿ 47 ಲಕ್ಷ ರೈತರು ಈ ಒಂದು ಹಣವನ್ನು ಪಡೆದುಕೊಳ್ಳಿದ್ದಾರೆ. ಲಕ್ಷ ರೈತರು ಎಷ್ಟು ಪಡೆದುಕೊಳ್ತಾ ಇದ್ದಾರಪ್ಪ ಅಂದರೆ 942 ಕೋಟಿ ರೂಪಾಯಿಯನ್ನು ಈವಾಗಲೇ ಈ ಒಂದು ಹಣವನ್ನು ಪಡೆದುಕೊಂಡಿದ್ದಾರೆ. ಈ ಏನು ಈ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅವರು ಈ ಥರ ಲೆಕ್ಕವನ್ನು ಸಹ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಧಾರವಾಡದಲ್ಲಿ 1.15 ಲಕ್ಷ ರೈತರು ಒಂದು ಖಾತೆಗೆ ಅವರ ಒಂದು ಖಾತೆಗೆ ಹಣವನ್ನು ವರ್ಗಾವಣೆಯನ್ನು ಸಹ ಮಾಡಲಾಗಿದೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಸಹ ನೀಡಿದ್ದಾರೆ. ನಿಮ್ಮ ಒಂದು ಖಾತೆಗೂ ಸಹ ಈ ಒಂದು ಹಣ ಬಂದಿದೆ, ಏನು ವರ್ಗಾವಣೆ ಆಗ್ತಾಯಿದೆ ಅಂತೇಳಿ ಈ ಒಂದು ದಸರಾ ಹಬ್ಬದ ಏನು ಹಬ್ಬ ಇದೆ ಆ ಒಂದು ಹಬ್ಬದ ವಿಶೇಷವಾಗಿ ರೈತರ ಒಂದು ಮುಖದಲ್ಲಿ ಖುಷಿಯನ್ನು ಕಾಣುವ ಸಲುವಾಗಿ ಈ ಒಂದು ಯೋಜನೆಯ ಹಣವನ್ನು ರೈತರ ಎಲ್ಲ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಈ ಹಣ ಏನಾದರೂ ನಿಮ್ಮ ಒಂದು ಖಾತೆಗೆ ವರ್ಗಾವಣೆ ಆಗಿಲ್ಲಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಒಂದು ಏನು ಖಾತೆಗೆ ಸಂಬಂಧಪಟ್ಟಂತೆ ಅಥವಾ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಿದ್ದರೆ ಅದನ್ನು ನೀವು ಚೆಕ್ ಮಾಡಿಸ್ಕೊಳ್ಬೇಕಾಗ್ತದೆ. ಮತ್ತು ಎಲ್ಲ ಸರಿ ಇದ್ದೂ ಈ ಒಂದು ಬ್ಯಾಂಕ್ ಖಾತೆಗೆ ಅಥವಾ ಎಲ್ಲ ಸರಿ ಇದ್ದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲಪ್ಪ ಅಂದರೆ ಮತ್ತೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಏನು ಬ್ಯಾಂಕ್ ಖಾತೆ ಇರ್ತದೆ, ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಾಗ್ತದೆ. ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಾಗ್ತದೆ. ಆಧಾರ್ ಕಾರ್ಡ್ ಏನಿರ್ತದೆ ಅದನ್ನು ನೀವು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ, ಅದನ್ನು ಸಹ ಮಾಡಿಸ್ಕೊಳ್ಬೇಕಾಗ್ತದೆ. ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಬ್ಯಾಂಕ್ ಖಾತೆ ಏನಿದೆ ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಅಪ್ಡೇಟ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ. ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿರೋದಿಲ್ಲ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಏನು 2013-14 ಮಾಡಿಸಿರ್ತೀರ ಅಂಥವ್ರ ಒಂದು ಏನು ಆಧಾರ್ ಕಾರ್ಡ್ ಇದೆ ಅದನ್ನು ನೀವು ಮತ್ತೆ ಅಪ್ಡೇಟ್ ಮಾಡಬೇಕಾಗ್ತದೆ. ಅಂದರೆ ಫೋಟೋ ಎಲ್ಲ ಹಳೇದಿರ್ತದೆ, ಹೊಸ ಫೋಟೋ ನೀವು ಆಧಾರ್ ಕಾರ್ಡ್ನಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ತದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ. ಇನ್ನಿತರ ಏನು ನಿಮ್ಮ ಒಂದು ಈ PM ಕಿಸಾನ್ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳೇನಿದ್ದಾವೆ ಆ ಯೋಜನೆಗಳು ನಿಮ್ಮ ಒಂದು ಖಾತೆಗೆ ಬಂದಿಲ್ಲಪ್ಪ ಅಂದರೆ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಒಂದು ಕಮೆಂಟ್ನಲ್ಲಿ ಕಾಮೆಂಟ್ ಮಾಡ್ಬೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನೀವು ನಿಮ್ಮ ಒಂದು ಎಲ್ಲ ತೊಂದರೆಗಳಿಗೆ ಪರಿಹಾರ ಈ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ಹೇಳ್ತೇವೆ. ಯಾವ ಕಾರಣಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಥವಾ ನಿಮ್ಮ ಒಂದು ಏನು ದಾಖಲೆಗಳಿದ್ದಾವೆ ಆ ಎಲ್ಲ ದಾಖಲೆಗಳನ್ನು ನೀವು ಸರಿಯಾಗಿ ಇಟ್ಟುಕೊಂಡಿದ್ದರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ. ಈ ಒಂದು ದಾಖಲೆಗಳು ನಿಮಗೆ ಸರಿಯಾಗಿ ಇರಬೇಕು. ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು. ಮತ್ತು ಅದೇ ರೀತಿಯಾಗಿ ಇತ್ತೀಚೆಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಸಹ ಅಪ್ಡೇಟ್ ಮಾಡಬೇಕಾಗ್ತದೆ. ನೋಡಿ, ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಮಾಡಿಸಿ ಅಂತಂದರೆ 5-6 ವರ್ಷ ಆಗಿರ್ತದೆ ಬ್ಯಾಂಕ್ ಖಾತೆಯನ್ನು ಮಾಡಿಸಿ, ಅದು ಚಲಾವಣೆಯಲ್ಲಿ ಇರೋದಿಲ್ಲ. ಅಂದರೆ ನೀವು ಒಂದು ಹಣವನ್ನು ವರ್ಗಾವಣೆ ಮಾಡಿರೋದಿಲ್ಲ. ಈ ಒಂದು ಏನು PM ಕಿಸಾನ್ ಯೋಜನೆಯ ಸಲುವಾಗಿ ನೀವು ಒಂದು ಇದೇ ಬ್ಯಾಂಕ್ ಖಾತೆಯ ನಂಬರನ್ನು ಕೊಟ್ಟಿರ್ತೀರ, ಅಂಥವ್ರ ಒಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗೋದಿಲ್ಲ. ನೀವು ಅದನ್ನು ಒಂದು ಸಾರಿ ಚೆಕ್ ಮಾಡಿಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಈ ಥರ ಯೋಜನೆಗಳ ಎಲ್ಲ ಒಂದು ಏನು ಹಣ ಯಾವಾಗ ಬರ್ತದೆ ಮತ್ತು ಬರದೇ ಇರಲು ಕಾರಣ ಏನು ಅಂತೇಳಿ ಇನ್ನಿತರ ಎಲ್ಲ ಮಾಹಿತಿಗಳನ್ನು ನಾವು ಈ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಈ ಒಂದು ಏನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಏನು PM ಕಿಸಾನ್ ಯೋಜನೆ ಆಗಿರೋದು ಅಥವಾ ಬೇರೆ ಬೇರೆ ಯೋಜನೆ ಅಥವಾ ಏನಾದರೂ ನಿಮಗೆ ಯೋಜನೆಗಳಲ್ಲಿ ಹಣ ಬಂದಿಲ್ಲಪ್ಪ ಅಂದರೆ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಪರಿಹಾರ ಅಂತೇಳಿ ಆದಷ್ಟು ತಿಳಿಸ್ತೇವೆ.
ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.